ಯಾಕೆ ಬಿಡ್ತೀವಿ ಅಲ್ಲಿ ಆ ಪಾಠ ಹಾಕ್ಬೇಕಲ್ಲ ಎಲ್ಲ ಮಾತಾಡ ಮುಂದೆ ನಗಬೇಡ ನಕ್ಕಿದ್ರ ಅಲ್ಲಿ ಮತ್ತೆ ಅವ್ರು ಒಂದು ವಾರ ಆಯ್ತು ಸರ್ ಕಟ್ಟಾಕತ್ತಿದ್ರೆ ಹಿಂಗಂತ್ರು ಕಟ್ಟಿವ್ರಿ ಮತ್ತೆ ಒಳಗೂ ನೋಡ್ತೀರಿ ನೋಡ್ಬರ್ರಿ ಸರ್ ಈಗ ಒಂದ್ ವಾರ ಆಯ್ತ್ರಿ ಸರ್ ಕಟ್ಟಾಕತ್ತಿದ್ರಿ ಮತ್ತೆ ಇನ್ನ ಒಂದ್ ವಾರ 15 ದಿವಸ ಹೋಗ್ಬೋದ್ರಿ ಕಟ್ಟೋದು ಎಲ್ಲ ಫೈನಲ್ ಆಗ್ಬೇಕಂದ್ರ ಸರ್ ಫೈನಲ್ ಆಗುತ್ತೆ ಹ್ಞೂ ಸರ್ ಫೈನಲ್ ಆಕೈತ್ರಿ ಮತ್ ನಿಮಗೆ ಹೆಂಗ ಅನಿಸ್ತದ ನೋಡ್ರಿ ಸರ್ ಹಿಂಗ್ ಕಟ್ಟಿವ್ರಿ ಚಲೋ ಕಟ್ರಿ ಎಷ್ಟು ಅದಾವು ಎಷ್ಟು ರೂಮ್ ಅದಾವು ಸೈಜ್ ಏನ್ರಿ ಸರ್ 15 ಮತ್ತೆ 18 ರೀ ಸರ್ 7 ರೂಮ್ ಎಷ್ಟು ಅದಾವು 7 ರೂಮ್ ಅದಾವ ಸರ್ 15 18 6 ರೂಮ್ ಅದ ರೀ ಒಂದ್ ರೂಮ್ ಸಾಂದ್ ಐತ್ರಿ ಯಾವ್ರಿಗೆ ಹೋದ್ರು ಆದ್ರೂ ಹೋಗಿ ಕಟ್ಟಿ ಕೊಟ್ಟು ಬರ್ತೀರಿ ಯಾವ ಬೇಕಾದ ಆಲ್ ಓವರ್ ಕರ್ನಾಟಕದಾಗ ಎಲ್ಲಾರ ಹೇಳ್ರಿ ನೀವು ಮಹಾರಾಷ್ಟ್ರ ಹೋಗಿ ಕಟ್ಟಿ ಬಂದೇವ್ರಿ ಬೆಂಗಳೂರಿಗೆ ಹೋಗಿ ಕಟ್ಟಿ ಬಂದೇವ್ರಿ ಗಟ್ಟುದ ತಳಗ ಮಾಲಕರ ನಂಬರ್ ಇರ್ತೈತ್ರಿ ಎನಿ ಟೈಮ್ ದಾಗ ಕಾಲ್ ಮಾಡ್ರಿ ನಮ್ ಡೆಲಿವರಿ ಕೊಡಾಕ ಟ್ರ್ಯಾಕ್ಟರ್ ಅದಾವ್ರಿ ಕ್ಯಾಂಟರ್ ಅದಾವ್ರಿ ಚಲೋ ಒಳ್ಳೆ ಕ್ವಾಲಿಟಿ ನಾವೊಂದ್ 20 ಮಂದಿ ಅದಾವ್ರಿ ಕಟ್ಟಡ ಮಾಡೋರು ಲೇಬರ್ ಕೂಡಿ 20 ಮಂದಿ ಅದಾವ್ರಿ ನಿಮ್ಗೆ ಎಲ್ಲಾ ವಸ್ತಿ ಮ್ಯಾಗ ನಿಂತ್ ಕಿಸಿಂದ್ರ ಎಲ್ಲಾ ಊಟ ಗೀಟ ಕೊಟ್ರಿ ಅಂದ್ರ ಅಲ್ಲೇ ದಬಾಸ್ ನಿಂತ್ರ ಅದ್ರ ಬೇತನ ಕಟ್ಟಿ ಕೊಟ್ಟು ಬಂದ್ಬಿಡ್ತಾರ ಒಂದ್ ತಿಂಗಳ ಆಗೋ ಕೆಲಸ ಒಂದ್ ವಾರ ನಮ್ಗೆ ಸರ್ ಇಟ್ಟಿಗಳ ತಂದಿರೋ ಏನ್ ತಂದು ಕೊಟ್ಟಾರ ಅವ್ರ ಲೋಡಿಂಗು ಅನ್ಲೋಡಿಂಗು ಎಲ್ಲ ಬಂತು ಹಾಂ ಸರ್ ಎಲ್ಲ ಬಂದು ಇಳಿಸಿ ನಾವು ಹೇಳೋದಲ್ಲಿ ಇಳಿಸಿ ಹೋಗ್ತಾರೆ ಹಾಂ ಸರ್ ಅದೊಂದು ಅಡ್ವಾಂಟೇಜ್ ಐತೆ ನಾವು ಅಲ್ಲಿ ಅಡ್ಡಾಡೋದು ಬೇಕಾಗೋದಿಲ್ಲ ಹಾಂ ಸರ್ ಮತ್ತೆ ಹೇಳಿದಾಗೆಲ್ಲ ಸ್ಟಾಕ್ ಇದು ಮಾಡಿ ಒಂದು 2 ದಿವಸದಿಂದ ಮುಂದೆ ಆದರೂ ಮಾಡಿಕೊಡ್ತಾರೆ ಹಾಂ ಸರ್ ಸರ್ ಇದೇನೋ ಪಾಪ್ ಸೀಟ್ ತಂದಿರಲ್ಲ ಸರ್ ಇದೇನು ಸರ್ ಇದು ಸ್ವಲ್ಪ ಇದು 2 ಸೈಡ್ ಇದು ಟಿನ್ ಶೀಟ್ ಇರುತ್ತೆ ಹಾಂ ಸರ್ ಪಾಪ್ ಇದು ಇರುತ್ತೆ ಕೆಳಗಿಂದ ಮ್ಯಾಲಿಂದ ಕೆಳಗೆ ಟ್ರಾನ್ಸ್ಫರ್ ಆಗೋದು ಒಟ್ಟು ಹೀಟ್ ಆಗಲ್ಲ ಸರ್ ಆಗೋದಿಲ್ಲ ಅದು ಸರ್ ಒಂದು ಸೀಟಿಗೆ ಎಷ್ಟು ಬೀಳುತ್ತೆ ಸರ್ ಇದು ಆಲ್ಮೋಸ್ಟ್ ನೀವು ಹಿಡಿಬೋದು ಎವರೇಜ್ ₹100 ಸ್ಕ್ವೇರ್ ಫೀಟ್ ಹಿಡಿಬೋದು ಅಂದ್ರೆ ಒಂದು ಸೀಟಿಗೆ ಅಂದಾಜು ಸರ್ ಅಂದಾಜು ಒಂದು 5,000 ರೂಪಾಯಿ ₹5,000 ಸರ್ ಸೈಜ್ ಸರ್ ಸೈಜು 3.5x16 3.5x16 ನಮ್ಮ ಸೀಟಿಗೆ ಹೋದ್ರೆ ಸರ್ ರೆಗ್ಯುಲರ್ ಸೀಟಿಗೆ ಹೋದ್ರೆ ರೆಗ್ಯುಲರ್ ಸೀಟಿಗೆ ಹೋದ್ರೆ ನಿಮಗೆ ಅವು 2,000 2,500 ತನಕ ಒಂದು ಸೀಟಿಗೆ 2,500 ಅಂದ್ರೆ ₹1,000 ಅಷ್ಟೇ ಹೆಚ್ಚಿಗೆ ಸರ್ ಇಲ್ಲ ನಿಮಗೆ ಒಂದು 5,000 5,000 ಹಾಂ 3,000 ಅಂದ್ರೆ ಒಂದು 40% ಜಾಸ್ತಿ ಹಾಂ ಬಟ್ ಅವು ಕಾಯ್ತಾವೆ ಇದು ಕಾಯ್ಬೋದು ಅಷ್ಟೇ ಹಾಂ ಒಳಗೆ ಹೀಟ್ ಅನ್ಸಲ್ಲ ಸರ್ 2 ಕಡೆ ಇರ್ತವೆ ಹಾಂ ಸರ್ ಓಕೆ ಸರ್ ಥ್ಯಾಂಕ್ ಯು